ರಾಜ್ಯ ರಾಜಕೀಯದಲ್ಲೂ ಶುರುವಾಗಿದೆ ಸೇಡಿನ ರಾಜಕೀಯ. ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ. ನಾನು ನೋಡಿದ್ರಾಗ ಅನ್ಸುತ್ತಾ ಆಂಧ್ರ ಮತ್ತು ತಮಿಳುನಾಡಲ್ಲಿ ನಡೆಯುವಂತಹ ಸೇಡಿನ ರಾಜಕೀಯ ಇದೀಗ ರಾಜ್ಯದಲ್ಲೂ ಆರಂಭವಾಯಿತು. ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಇದೀಗ ರಾಜ್ಯ ರಾಜಕೀಯದಲ್ಲೇ ಸಂಚಲನವನ್ನು ಹುಟ್ಟಿಸಿದೆ. 3 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ ಆಗಲ್ಲ ನನಗ. ನಾನು ನೋಡಿದ್ರಾಗ ಅನ್ಸುತ್ತಾ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ರಾಜಕೀಯದಲ್ಲೂ ಶುರುವಾಗಿದೆ ಸೇಡಿನ ರಾಜಕೀಯ. ಆಂಧ್ರ ಮತ್ತು ತಮಿಳುನಾಡಲ್ಲಿ ನಡೆಯುವಂತಹ ಸೇಡಿನ ರಾಜಕೀಯ ಇದೀಗ ರಾಜ್ಯದಲ್ಲೂ ಆರಂಭವಾಯಿತು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ದ್ವೇಷ, ಸೇಡಿನ ರಾಜಕಾರಣ, ಕುತಂತ್ರಗಳದ್ದೇ ಈಗ ರಾಜ್ಯ ರಾಜಕಾರಣದಲ್ಲಿ ಮೇಲಾಟವನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಇದೀಗ ರಾಜ್ಯ ರಾಜಕೀಯದಲ್ಲೇ ಸಂಚಲನವನ್ನು ಹುಟ್ಟಿಸಿದೆ. ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಬಂಧನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಸಿಎಂ ಸಿದ್ದರಾಮಯ್ಯನವರು ಹೇಳಿದರೆ, ಇಂಥ ಸಿದ್ದರಾಮಯ್ಯ 100 ಜನ ಬಂದರೂ ಕೂಡ ನನ್ನನ್ನು ಬಂಧನ ಮಾಡೋದಕ್ಕೆ ಆಗಲ್ಲ ಅಂತ ಕುಮಾರಸ್ವಾಮಿ ಅವರು ತಿರುಗೇಟನ್ನು ನೀಡ್ತಿದ್ದಾರೆ. ಹೌದು, ಈ ಎಲ್ಲ ಅಂಶಗಳಿಗೆ ಕಾರಣ ಇವತ್ತಿನ ರಾಜಕೀಯ ಪರ ವಿರೋಧದ ಚರ್ಚೆ ಮತ್ತು ರಾಜಕೀಯ ವಾದ ಪ್ರತಿವಾದ, ಏನು ಹೇಳಿಕೆಗಳನ್ನು ನೀಡ್ತಿದ್ದಾರೆ ರಾಜಕಾರಣಿಗಳು ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇದೆ. ಈ ಒಂದು ಸೇಡಿನ ರಾಜಕೀಯಕ್ಕೆ ಕಾರಣವಾಯ್ತಾ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಸಿಕ್ಕಿರೋದ್ರಿಂದ ಕಾನೂನು ಹೋರಾಟವನ್ನು ಆರಂಭಿಸಿದ್ದಾರೆ. ಈ ಒಂದು ಕಾನೂನು ಹೋರಾಟದ ನಡುವೆ ರಾಜ್ಯ ಸರ್ಕಾರ ಲೋಕಾಯುಕ್ತ SITಯ ಮೂಲಕ ಕುಮಾರಸ್ವಾಮಿ ಅವರ ಹಳೆಯ ಪ್ರಕರಣಗಳನ್ನು ಕೆದಕಲು ಮುಂದಾಗಿದೆ. ಅದರಲ್ಲೂ ಕೂಡ SITಯ ಮೂಲಕ ಚಾರ್ಜ್ ಶೀಟ್ ಸಲ್ಲಿಸಿ ಗವರ್ನರ್ ಅವರ ಪ್ರಾಸಿಕ್ಯೂಷನ್ನ ಅನುಮತಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದೆ. ಇದರಿಂದ ಕುಮಾರಸ್ವಾಮಿಯವರು ಕೂಡ ಈ ಹಿಂದೆ ನಡೆದಂತಹ ಈ ಪ್ರಕರಣವನ್ನು ಇದೀಗ ತರ್ತಾ ಇದ್ದೀರಿ, ಇದರ ತನಿಖೆ 20 ವರ್ಷ ಆಯಿತು, ಏನು ಮಾಡ್ತಾ ಇದ್ರಿ ಅನ್ನುವಂಥ ಪ್ರಶ್ನೆಯನ್ನು ರಾಜ್ಯ ಸರ್ಕಾರಕ್ಕೆ ಹಾಕಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಸ್ಗೆ ಪ್ರತಿರೋಧವಾಗಿ ಪ್ರತಿತಂತ್ರವಾಗಿ ಕುಮಾರಸ್ವಾಮಿ ಅವರನ್ನು ಸಿಲುಕಿಸಲು ರಾಜ್ಯ ಸರ್ಕಾರ ಮುಂದಾಗಿದೆಯಾ ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ, ಇತ್ತ ನಾನು ಯಾವುದೇ ತಪ್ಪು ಮಾಡಿಲ್ಲ, ಆಗಲೂ ಕೂಡ ಏಕಾಂಗಿಯಾಗಿ ಹೋರಾಟವನ್ನು ಮಾಡಿದ್ದೀನಿ, ಇವತ್ತು ಏಕಾಂಗಿಯಾಗಿಯೇ ಹೋರಾಟವನ್ನು ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಅದರ ಜೊತೆಗೆ ವಿಧಾನಸಭೆಯ ಸದನದಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಚರ್ಚೆ ಆಗಿದೆ. ಯಾವ ಅಧಿಕಾರಿಗೆ ದುಡ್ಡು ಹೋಗಿತ್ತು ಅದನ್ನು ಕೂಡ ನಾನೇ ಒಂದು ಪತ್ತೆ ಹಚ್ಚುವ ಕೆಲಸವನ್ನು ಮಾಡಿದ್ದೀನಿ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ 61 ಪ್ರಕರಣಗಳಿವೆ, ಅದರಲ್ಲಿ ಇನ್ನೂ 51 ಪ್ರಕರಣಗಳು ಬಾಕಿ ಇದೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದರೆ, ಇತ್ತ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಇವತ್ತು ಅವರನ್ನು ಬಂಧಿಸೋ ಕೆಲಸವನ್ನು ಮಾಡ್ತೀವಿ, ಅವಶ್ಯಕತೆ ಬಿದ್ದರೆ ಅವರ ಬಂಧನ ಮಾಡೇ ಮಾಡ್ತೀವಿ, ಇದರಲ್ಲಿ ಯಾವುದೇ ಮುಲಾಜಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಹೇಳುವ ಮೂಲಕ ಸೇಡಿನ ರಾಜಕೀಯಕ್ಕೆ ನಾಂದಿ ಹಾಡಿದ್ರ ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಹೌದು, ರಾಜಕೀಯದಲ್ಲಿ ಸಾಕಷ್ಟು ಭಾಷಣಗಳನ್ನ ಮಾಡ್ತಾರೆ, ಅದರ ಜೊತೆಗೆ ರಾಜಕೀಯವಾಗಿ ತೆಗಳುವ ಕೆಲಸವನ್ನು ಮಾಡ್ತಾರೆ. ಆದರೆ ವೈಯಕ್ತಿಕವಾಗಿ ಈ ಒಂದು ಆರೋಪ ನಿಂದನೆ ಮಾಡುವಂಥ ಕೆಲಸ ಇದೀಗ ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಪಕ್ಕದ ರಾಜ್ಯಗಳಾದಂಥ ಆಂಧ್ರ ತಮಿಳುನಾಡಿನಲ್ಲಿ ಇದೇ ರಾಜಕೀಯ ಆರಂಭವಾಗಿದೆ. ಅದರಲ್ಲೂ ಕೂಡ ಏನು ಘಟಾನುಘಟಿ ನಾಯಕರುಗಳು ಕರುಣಾನಿಧಿ ಆಗಿರಬಹುದು, ಜಯಲಲಿತಾ ಆಗಿರಬಹುದು, ಈ ಒಂದು ಅವರ ವಿರೋಧ ವಾಗ್ವಾದ ಇತ್ತು. ಆ ರೀತಿಯ ದ್ವೇಷದ ರಾಜಕಾರಣ, ಕುತಂತ್ರ ರಾಜಕೀಯವನ್ನು ಇಲ್ಲಿ ಕರ್ನಾಟಕದಲ್ಲಿ ಮಾಡ್ತಾ ಇರಲು ಈಗ ಸಿಎಂ ಸಿದ್ದರಾಮಯ್ಯ ಅವರ ಇದಕ್ಕೆ ನಾಂದಿಯನ್ನು ಹಾಡಿದ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ, ಅದರ ಜೊತೆಗೆ ಈಗ ಕೇಂದ್ರದಲ್ಲಿ ಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರ ಬಂಧನವನ್ನು ಮಾಡ್ತೀವಿ ಅನ್ನುವ ಮೂಲಕ ಈ ಒಂದು ಸೇಡಿನ ರಾಜಕೀಯಕ್ಕೆ ಸಿದ್ದರಾಮಯ್ಯನವರು ಮುನ್ನುಡಿಯನ್ನು ಬರೆದಿದ್ದಾರೆ. ಈ ಒಂದು ರಾಜಕೀಯ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಮತ್ತು ರಾಜ್ಯ ರಾಜಕೀಯದಲ್ಲಿ ಸೇಡಿನ ರಾಜಕಾರಣ, BJP ಕಾಲದ ಹಗರಣಗಳನ್ನು ಕೂಡ ಹೊರಗೆ ತರ್ತೀವಿ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಹೇಗೆ ಮುಂದುವರುತ್ತೆ, ಅದಕ್ಕೆ ಪ್ರತಿರೋಧವಾಗಿ BJP ಯಾವ ರೀತಿಯ ಒಂದು ತಂತ್ರವನ್ನು ಹೂಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.